ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಅವರು ಬ್ಯಾಕ್ ಟು ಬ್ಯಾಕ್ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇರೋದು. ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಆಯಿತು. ಅವರು ಕೊಟ್ಟಿರುವಂತಹ ಸಾಲು ದೂರಿನ ಮೇರೆಗೆ ಈಗ ಸಚಿವರ ಜೊತೆಗೆ ಸಭೆ ಮಾಡೋದಕ್ಕೆ ಸುರ್ಜೇವಾಲಾ ಮುಂದಾದ್ರು. ಕೆಲ ಸಚಿವರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡಿರುವ ಸುರ್ಜೇವಾಲಾ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಕ್ಟೋಬರ್ಗೆ ಕ್ರಾಂತಿ ಆಕೆ ಬಿಡುತ್ತಾ? ಸುರ್ಜೇವಾಲಾ ವಾರ್ನಿಂಗ್, ಬದಲಾವಣೆ ಫಿಕ್ಸ್ ಅಂತ ಇದೆ ಮೂಲಗಳು. ಶಾಸಕರ ಬಳಿಕ ಸಚಿವರ ಜೊತೆಗೆ ಸುರ್ಜೇವಾಲಾ ಮೀಟಿಂಗ್ ಮಾಡ್ತಿದ್ದಾರೆ 1-to-1. 14 ಸಚಿವರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಸುರ್ಜೇವಾಲಾ ಆಲ್ರೆಡಿ ಮಾಡಿದ್ದಾರೆ. ಸಭೆಯಲ್ಲಿ ಸಚಿವರ ಕಾರ್ಯವೈಖರಿಗೆ ಸುರ್ಜೇವಾಲಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ಯಾರೆಲ್ಲ ಸಚಿವರ ಬಗ್ಗೆ ಅಸಮಾಧಾನ ಕಾಂಗ್ರೆಸ್ ಹೈಕಮಾಂಡ್ಗಿದೆ, ಇನ್ಫ್ಯಾಕ್ಟ್ ಸುರ್ಜೇವಾಲಾ ಅವರ ಮುಂದೆ ಯಾರೆಲ್ಲ ಸಾಲು ದೂರುಗಳನ್ನ ಕೊಟ್ಟಿದ್ದಾರೆ, ಯಾವ ಸಚಿವರ ಕಾರ್ಯವೈಖರಿ ಸರಿಯಾಗಿಲ್ವೋ ಅಂಥವರನ್ನ ಸಂಪುಟದಿಂದ ಕೈ ಬಿಡೋದು ಫಿಕ್ಸಾ? ಅಲ್ಲಿಗೆ ಅಕ್ಟೋಬರ್ ವೇಳೆಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಮೇಜರ್ ಸರ್ಜರಿಗಳಾಗುತ್ತಾ? ಅದೇ ಕಾರಣಕ್ಕೆ ಹೇಳ್ತಾ ಇರೋದು ಸಂಕ್ರಾಂತಿ ಹತ್ತತ್ರ ಮೋಸ್ಟ್ಲಿ ಕ್ರಾಂತಿ ಆಗ್ಬಿಡುತ್ತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ. ಆ ಕ್ರಾಂತಿ ಯಾವುದು ಅಂತ ಗಮನಿಸಿದ್ರೆ ಬಹುತೇಕರು ಚರ್ಚೆ ಮಾಡಿದ್ರು ಸಿಎಂ ಬದಲಾವಣೆ ಇರಬಹುದು, ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ. ಅದಾದ ಬಳಿಕ ಸಂಪುಟಕ್ಕೆ ಒಂದು ಮೇಜರ್ ಸರ್ಜರಿ ಅಂತ ಆಗಬಹುದು. 10-12 ಸಚಿವರನ್ನ ಸಂಪುಟದಿಂದ ಕೋಕು ಕೊಡುವ ಸಾಧ್ಯತೆಗಳಿದೆ, ಹೊಸಬರಿಗೆ ಅವಕಾಶ ಸಿಗಬಹುದು. ಆ ಬಳಿಕ ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಮೇಜರ್ ಸರ್ಜರಿಗಳು ಆಗಬಹುದು ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ ಅನ್ನುವಂತಹ ವಿಚಾರಗಳು ಯಾರು ವಿಪಕ್ಷದವರಲ್ಲ, ಹೊರಗಿನವರೆಲ್ಲ ಹೇಳ್ತಾ ಇರೋದು. ಪ್ರಮುಖವಾಗಿ ಪಕ್ಷದಲ್ಲಿರುವಂತಹ ಸಚಿವರೇ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಸುರ್ಜೇವಾಲಾ ಅವರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಕೆಲ ಸಚಿವರ ರಿಪೋರ್ಟ್ ಕಾರ್ಡ್ಗಳನ್ನ ಇಟ್ಕೊಂಡು ಮತ್ತೆ ಒನ್ಸ್ ಅಗೇನ್ ದೆಹಲಿಗೆ ಹೋದಾಗ ವರಿಷ್ಠರ ಮುಂದೆ ಆ ರಿಪೋರ್ಟ್ ಕಾರ್ಡ್ಗಳನ್ನ ಇಟ್ಟಾಗ ಸಂಪುಟಕ್ಕೆ ಮೇಜರ್ ಸರ್ಜರಿ ಅನಿವಾರ್ಯ ಅನ್ನುವಂತಹ ವಿಚಾರಗಳನ್ನ ಸುರ್ಜೇವಾಲಾ ಪ್ರಸ್ತಾಪ ಮಾಡಬಹುದು.